ಹೇಳಿದ ಮಾತಿಗೆ ತಪ್ಪಿಲ್ಲ. 2 ವೀಲರ್ ಇಂದ 4 ವೀಲರ್ಗೆ ಎಂಟರ್ ಆಗಿದ್ದೀವಿ. ಸೊ ಫೈನಲಿ ನಮ್ಮ ಅಣ್ಣ ಸುನೀಳ ಡ್ರೈವಿಂಗ್ ಸೀಟಲ್ಲಿ ಕೂತಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ವಿ ಆರ್ ಗೋಯಿಂಗ್ ಆನ್ ದ ವೇ ಟು ಮುರುಡೇಶ್ವರ. ಸ್ಟೇ ಟ್ಯೂನ್ ಅಂಡ್ ಎಂಜಾಯ್ ದ ಜರ್ನಿ. ಕೊಲ್ಲೂರು, ಅಪ್ಪ ಕೊಲ್ಲೂರಲ್ಲಿ ಮುರುಡೇಶ್ವರಲ್ಲಿ ನೋಡೋಣ. ಲೆಟ್ಸ್ ಗೋ. ಅದೇ 500 ಹುಚ್ಚ. ಫೈನಲಿ ಬೆಳಕು ಕರೀತಿದೆ, ಬಾಡಿ ಹೀಟ್ ಆಗ್ತಿದೆ. ಜರ್ನಿ ಒಂದು ರೇಂಜ್ಗೆ ಸ್ಟಾರ್ಟ್ ಆಗಿದೆ. ಜರ್ನಿ ಕೂಲ್ ಆಗಿದೆಯಾ? ಹಾಯ್ ಅಸ್ತಿ ಕ ಬಸ್ತಿ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ. ಇವಾಗ ಜಸ್ಟ್ ಸಾಗರ ರೀಚ್ ಆಗಿದ್ದೀವಿ. ತಿಂಡಿ ತಿನ್ನೋ ಜಾಗದಲ್ಲಿ ಸಿಗೋಣ. ಸೊ ಗೈಸ್, ಈಗ ನಾವು ಸಾಗರ ರೀಚ್ ಆಗಿದ್ದೀವಿ. ಬನ್ನಿ ತಿಂಡಿ ತಿನ್ನೋಕೋಣ. ಸರ್ ಏನು ಬೇಕು ಸರ್ ತಿಂಡಿಗೆ? ನೀವೇನು ಕೊಡಿಸ್ತೀಯ ಅದು ಚಿನ್ನ? ಕಮಾನ್ ಲೆಟ್ಸ್ ಗೋ ಟು ತಿಂಡಿ. ನಾವು ಇವಾಗ ತಿಂಡಿಗೆ ಇಡ್ಲಿ ವಡೆ. ಅಣ್ಣ ಹೆಂಗಿದೆ ಅಣ್ಣ ತಿಂಡಿ? ಇದಕ್ಕೂ ತಿಂಡಿ ಹೆಂಗಿದೆ? ಓಕೆ, ಟೇಸ್ಟ್ ಮಾಡಿಬಿಟ್ಟು ಹೇಳಿ ಬ್ರೋ. ತಿಂಡಿ ಹೆಂಗಿದೆ ಬ್ರೋ? ಈ ಕೌಂಟು ಡೈಲಾಗ್ಗಳಿಗೆ ಏನು ಕಡಿಮೆ ಇಲ್ಲ ಮನೆ ನಮ್ಮ ಹುಡುಗರು. ಒಳ್ಳೆ ತಿಂಡಿ ತಿಂದ್ವಿ. ಸೊ ಈಗ ತಿಂಡಿ ತಿನ್ಸ್ಕೊಂಡು ಹೊರಟಿದ್ದೀವಿ. ಈಗ ನಾವು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಬ್ರೋ? ನೆಕ್ಸ್ಟು ಯಾವುದಪ್ಪ? ಮುರುಡೇಶ್ವರ. ಡೈರೆಕ್ಟ್ ಮುರುಡೇಶ್ವರ. ಲೆಟ್ಸ್ ಗೋ ಗೈಸ್. ಏನೋ ಹೇಳ್ತಾವನೆ. ಇನ್ನೊಬ್ಬ ಬರ್ತೇನೆ ತಡೀರಿ. ಅವಾಗಲೇ ವೀಡಿಯೋದಲ್ಲಿ ಬಂದಿಲ್ಲ, ಮನ್ಸಿಗೆ ತೊಗೊಂಡಿದ್ದ ನಾವು. ಬಾರ ಇಲ್ಲಿ ವೀಡಿಯೋದಲ್ಲಿ ಬರ್ತಿಲ್ಲ ನೋಡ್ರಿ ಅವನೇ. ಅಷ್ಟು ಆ ಗ್ಯಾಪಲ್ಲಿ ಮೇಕಪ್ ಎಲ್ಲ ಮಾಡ್ಕೋಬೇಕು. ಏನೋ ವಿಡಿಯೋದಲ್ಲಿ ಬಂದಿಲ್ಲ ಅಂತಲ್ಲ ಎಲ್ಲರದು ವೈಟ್ ಶರ್ಟ್, ಒಬ್ಬ ಬ್ಲ್ಯಾಕ್ ಶರ್ಟ್. ಡಿಫ್ರೆಂಟ್ ಆಗಿರ್ಬೇಕಮ್ಮ. ಸೆನ್ಸರು ಫ್ಯಾಮಿಲಿ ಆಡಿಯನ್ಸ್ ನೋಡ್ತಿಲ್ಲ ಅಂದ್ರೆ ಕೆಟ್ಟ ಮಾತು ಮಾತಾಡ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಮನ್ಸಲ್ಲಿ ಅನ್ಕೊಳ್ಳಿ ಏನು ಅನ್ಕೊಂಡೆ. ಕಾರ್ ಹತ್ತಕ್ಕೂ ಮುಂಚೆ ಮುರುಡೇಶ್ವರ ಅಂತ ಹೇಳಿದವನು ಕಾರ್ ಹತ್ತಿದ ತಕ್ಷಣ ಮುರುಡೇಶ್ವರ ಬೇಡ ಕಾರವಾರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಮ್ಯಾಂಗ್ರೋ ಅಂತೆ ಏನೇನು ಪ್ಲ್ಯಾನ್ ಮಾಡ್ತಾನೋ. ದೊಡ್ಡ ಮನುಷ್ಯ ಅಂದರೆ ಸುಮ್ಮನೆ ಅವನೇ ಗ್ರೂಪಲ್ಲಿ ಅಲ್ಲ. ಏನು ಅನ್ಸಲ್ಲ ಸ್ವಲ್ಪ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡ್ತಾರ. ನೋಡೋಣ ಏನು ಅನ್ಕೋಬೇಕು ಅಂತ ಅನ್ಕೊಳ್ಳಲ್ಲ. ಸರಿ ಇಲ್ಲ ಬ್ಯಾಚ್ ಅನ್ಕೊಳ್ಳಲ್ಲ. ಓಯ್ ಬಾರ ಇಲ್ಲಿ ವಿಡಿಯೋದಲ್ಲಿ ಬರ್ದೇನೆ ಪ್ಲ್ಯಾನ್ ಆಗಲ್ಲ ಚೇಂಜ್ ಮಾಡಿದ್ದೇನೆ ಅಲ್ಲ. ಬಟ್ ಹೊಡಿತೀನಿ ಮಗನೇ. ಏನು ತಪ್ಪೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಮುರುಡೇಶ್ವರ ಅಂದ್ಬಿಟ್ಟು ಇದೆಲ್ಲ ಕೇಳಬೇಡಿ. ಅವ್ನು ಸುಳ್ಳು ಹೇಳ್ತಾನೆ ಸ್ವಲ್ಪ ಹಂಗೆ ಅವನಿಗೆ. ಭಾಳ ಸಾಚ ಇವನು ಮಾತು ನಮಗೆ ಎಲ್ಲ. ಸ್ಟೇ ಟ್ಯೂನ್ ಗೈಸ್. ಏನು ಮಾತು ಬರ್ತಾ ಇಲ್ಲ ಅಲ್ಲ. ಭಾಳ ಚೆನ್ನಾಗಿ ಸುನಿ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು ವಿಡಿಯೋ ಎಷ್ಟು ಪರ್ಫೆಕ್ಟ್ ಕ್ರೇಜಿ ಆಗಿದೆ. ಅಣ್ಣ ಟೀ ಆಗೋದೆಲ್ಲ ಹಿಂಗೆ ಮುಂದೆ ಪೋಲೋ ಹೋಗ್ತಿದೆ. ಪೋಲೋ ಇಲ್ಲ ಇದ್ರೆ ಸೈಕಲ್ ಪೋಲೋ ಅಲ್ಲ. ಏನ್ ಸ್ಪೀಡಲ್ಲಿ ಓವರ್ಟೇಕ್ ಕೊಟ್ಟು ಹೋಗ್ತಾರೆ ಅರ್ಥ ಮಾಡ್ಕೊಳ್ಳಿ. ಸುನಿ ಅವ್ರದ್ದು ಮಗ ನಿನ್ ಗಿಂಬಲ್ ತರಬೇಕಿತ್ತಲ್ಲಿ ಅಲ್ವಾ? ನೋಡಿಲಿ ಯಾರ ತರದ ಗಿಂಬಲು? ಅಲ್ಲೇ ಅಪ್ಪೋಣ. ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ. ಅಲ್ಲ ನೆಮ್ಮದಿಯಾಗಿ ಕೂತಿದ್ದವರಿಗೆ ಹೊಡೆದಿದ್ದು ಹೊಡೆದಕ್ಕೆ ಎಲ್ಲ ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೊಂಡಿದೀವಿ ಅಂತ ಪರಿಸ್ಥಿತಿ ತಂದ್ಬಿಟ್ಟವನೇ ಸುನಿ.
ಬಾಯಿಗೆ ಬರಸ್ತವ್ರೆ. ಸೀಟ್ ಬೆಲ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ನನ್ನ ಮಕ್ಕಳು ಸೀಟ್ ಬೆಲ್ಟ್ ಹಾಕೊಂಡ್ ಕೂತವ್ರೆ ಎಲ್ಲರೂ. ಹೇಳು ಮುಂದಕ್ಕೆ. ನಾವು ಹೋಗ್ತಾ ರೋಡಲ್ಲಿ ಯಾವುದೋ ವ್ಯೂ ಪಾಯಿಂಟ್ ಸಿಕ್ಕಿದೆ. ವ್ಯೂ ಪಾಯಿಂಟ್ ನೋಡಕ್ ಹೋಗೋಣ ಬನ್ನಿ. ಇಲ್ಲ ಸಿಕ್ಕಿದವ್ರೆ. ಹೆಂಗಿತ್ತು ಅಣ್ಣನ ಡ್ರೈವಿಂಗ್ ಇಷ್ಟ ತನಕ? ಅಲ್ಟಿಮೇಟ್ ಪ್ರೋ, ನೆಕ್ಸ್ಟ್ ಲೆವೆಲ್. ಅಣ್ಣ ನೀವು ಕೂತಿದ್ದ ಜಾಗದಲ್ಲಿ ಎಕ್ಸರ್ಸೈಸ್ ಮಾಡಿಸ್ತಿದ್ದೀರಣ್ಣ. ಜಿಮ್ಗೆ ಹೋಗೋದೇ ಬೇಡ, ಜಿಮ್ಗೆ ಓಪನ್ ಮಾಡಿ ಕಾರಲ್ಲಿ. ಓಪನ್ ಮಾಡೋಣ ಅಂತ ನಿಮಗೆ ಯಾರಿಗಾದ್ರು ಡೆಲಿವರಿ ಆಗಬೇಕು ಅಂದ್ರೆ ಏ ನಿಮಗೆಲ್ಲ ಕೊಡೋ, ನಿಮ್ಮ ಹೆಂಡ್ತಿಗೆಲ್ಲ ಹುಡುಗಗೆಲ್ಲ ಡೆಲಿವರಿ ಆಗುತ್ತೇನೋ. ಯಾರಿಗೂ ಒಟ್ಟು ಕಾರಣ ಮಾಡ್ತಿದ್ದಾನೆ ಫ್ರೀ ಡೆಲಿವರಿ. ಡೆಲಿವರಿ ವ್ಯೂ ಪಾಯಿಂಟ್ ನೋಡಕ್ ಹೋಗೋಣ. ಫ್ಯಾಮಿಲಿ ಆಡಿಯನ್ಸ್ತಾರೆ ಕಟ್ ಮಾಡ್ರಿ. ತುಂಬಾ ಜನ ನೋಡ್ತಾರೆ ನನ್ನ ಚಾನಲ್ ಫ್ಯಾಮಿಲಿ ಆಡಿಯನ್ಸು. ಅದಕ್ಕೆ ನಾನು ತುಂಬಾ ಪ್ಲಸ್ ಬ್ಯಾಕ್ ಆಪ್ಷನ್ ಇದೆ ಕಣೋ. ಹೇಳ್ಬೇಕು ತಾನೇ ನೀನು. ಇವರು ಅಲ್ಲೇನೋ ಮಾಡ್ತಾವ್ರೆ. ಲಿಖಿತ್ ಏನು ಕ್ಯಾಪ್ಚರ್ ಮಾಡ್ತಿದ್ದೀರ ಬ್ರೋ? ಹುಷಾರು, ಶೂ ಹಾಕೊಂಡಿದ್ಯಾ, ನುಗ್ರಿಕೊಂಡ್ಬಿಟ್ಟ ಕಷ್ಟ. ಇವ್ರೇನೋ ಮೇಲ್ಗಡೆ ನಿಂತ್ಕೊಂಡೆಲ್ಲ ಸ್ನ್ಯಾಪ್ ಮಾಡ್ತಾವ್ರೆ. ಏನೇನೋ ನಡೆಸ್ತಿದೆ ಬಾಯ್ಸು. ಕಾರ್ತಿಕರೇ ಏನು ಕ್ರೇಜಿ ಆಗಿದೆ ಅಂದರೆ ವೆದರು. ನೀವು ಸುತ್ತಮುತ್ತ ಎಲ್ಲ ಕೇಳಿಸ್ಕೋಬೋದು, ಸೌಂಡ್ ಫೀಲ್ ಮಾಡ್ಬೋದು. ಹಕ್ಕಿಗಳು ಏನೋ ಚಿವ ಚಿವ ಅಂತ ಇದೆ, ಚಿವ ಚಿವ. ಹಕ್ಕಿಗಳು ಅಲ್ಲಿ ಸೌಂಡ್ ಕೊಡ್ತಿದೆ, ದೂರದಲ್ಲಿ ಹಕ್ಕಿಗಳು ಬರ್ತಾ ಇದೆ, ಬಟ್ ಕಾಣಿಸ್ತಿಲ್ಲ ನಿಮಗೆ. ಬರ್ರಿ ಲಿಖಿತವ್ರೆ ಬರ್ರಿ. ಎಲ್ಲಿಗೆ? ಅಲ್ಲಿ ನಿನ್ನ ಫ್ರೆಂಡ್ಸ್ ಇದ್ದಾರೆ ಮಂಗಗಳು ಅಂತನಾ? ಫೋನು ಸರ ವಾಯ್ಸ್ ಇಬ್ರದ್ದು ಬರುತ್ತಾ ವಾಯ್ಸು? ವಿಡಿಯೋ ಮಾಡ್ಬೇಕಾರಲ್ಲ ಮಧ್ಯ ಬರ್ತಾನೆ. ಹೇ ಬಾ ಸೈಡಿಗೆ. ಹೇ ತಮ್ಮ ಈಗ ಮೊಬೈಲ್ ಅಂತ ನೋಡಲ್ಲ ಅವ್ರದ್ದು. ನೋಡಿ ಇಲ್ಲಿ ಬಾಯ್ಸ್ ಇದ್ದಾರೆ, ಬಾಯ್ಸು. ರೋಡು ಈಗ ಹಿಂಗೆ ಕ್ರಾಸು ಏರ್ ಪಿನ್ ಎಲ್ಲ ಏನು ಕೊಡ್ತಾರೆ, ಸ್ಟ್ರೈಟಾಗಿ ಕೊಡ್ಬೋದು ತಾನೆ? ಫಿಸಿಕ್ಸ್ ಅದು. ಫಿಸಿಕ್ಸಾ? ವಿಚ್ ಇಸ್ ಔಟ್ ಆಫ್ ಯುವರ್ ಸಬ್ಜೆಕ್ಟ್. ನಾವು ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಪ್ಪ, ನಮಗೆ ಗೊತ್ತಿಲ್ಲ. ಟೈಮಲ್ಲಿ ಸಂಜಯ್ ಅವರು ಫೋಟೋಗ್ರಫಿ ಮಾಡ್ತಿರೋದ್ರಿಂದ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನಿದೆ ಇಲ್ಲಿ. ರೋಡಲ್ಲಿ ಗಾಡಿಗಳು ಬಿಟ್ಟರೆ ಇನ್ನೇನಾಗುತ್ತೆ ಅಲ್ಲ, ಜನಸಾಮಾನ್ಯರಿಗೂ ಕಷ್ಟ, ಗಾಡಿಗಳಿಗೂ ಕಷ್ಟ. ಏನ್ ನಡೀತಿದೆ ಇಲ್ಲಿ ಈ ಪಟ್ಟಣಕ್ಕೆ? ಏನಾಗಿದೆ ನೋಡಿ, ಇಲ್ಲಿ ಮನುಷ್ಯ ಓಡೋದೇ ಕಷ್ಟ ಅಂತಾರಲ್ಲಿ 4 ಗಾಡಿಗಳು, ಅದು ಅಡ್ಡಡ್ಡ. ಅವ್ರಲ್ದೇ ಅದ್ರ ಜೊತೆ ಬಾಕ್ಸ್ ಬೇರೆ. ಒಂದೊಳ್ಳೆ ಪಿಟ್ ಸ್ಟಾಪ್ ತಗೊಂಡು ಸಂಸ್ಥೆ ಬ್ರಿಡ್ಜ್ ನೋಡ್ಕೊಂಡು ಆನ್ ದ ವೇ ಟು ನಾವು ಮ್ಯಾಂಗ್ರೋವ್ ಫಾರೆಸ್ಟ್. ಅದನ್ನ ಕನ್ನಡದಲ್ಲಿ ಬಿದ್ರಿ ಬ್ರಿಡ್ಜ್ ಅಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ಇನ್ನೊಂದು 10 ಕಿಲೋಮೀಟರ್ಸ್ ಇದೆ ಜರ್ನಿ. ಲೆಟ್ಸ್ ಗೈಸ್ ಮೀಟ್ ಅಟ್ ಆನ್ ಮ್ಯಾಂಗ್ರೋವ್ ಫಾರೆಸ್ಟ್ 1 hour. 16 ಕಿಲೋಮೀಟರ್ ಇದೆ ಅಂತೆ. ಘಾಟ್ ಸೆಕ್ಷನ್ ಕಂಪ್ಲೀಟ್ ಆಗಿದೆ, ಒಳ್ಳೆ ಹೈವೇ ಸಿಕ್ಕಿದೆ, ಒಳ್ಳೊಳ್ಳೆ ಸಾಂಗ್ಸು, ಒಳ್ಳೊಳ್ಳೆ ಹಳೆ ಮೆಮೊರೀಸು ಎಲ್ಲ ತಲೆಗೆ ಹೊಡಿತಾ ಇದೆ. ತಲೆಗೆ ಮಾತ್ರ ತೊಗೊಂಡು ಮನಸ್ಸಿಗೆ ತೊಗೊಳ್ದಲ್ಲೇ ಹೋಗ್ತಾ ಇದ್ದೀವಿ ಜರ್ನಿಲಿ. ಲಿಖಿತ್ ಹೇಳಪ್ಪ, ಬರ್ರಿ ಹತ್ರ. ಎಲ್ಲಿ ಹೇಳು, ಹಿಂಗೆ ಕೇಳ್ಸಲ್ಲ ಕಣ್ರಿ, ಬರ್ರಿ. ಯಾವ್ದಾರ ಲವ್ ಸ್ಟೋರಿ ಇದೆಯಾ? ಅದು ನಮ್ದಾ? ಸಾಂಗಿಗೆ ಸಿಕ್ಕ ಕತೆ ಗಿತ್ತೆ ಇದ್ರೆ ಹೇಳ್ರಿ. ಇನ್ನಷ್ಟಿಲ್ಲ ಬಿಡುಗರು. ಅಲ್ಲ ಇದೆಲ್ಲ ಸುಳ್ಳು. ಇಬ್ರು ಒಂದೇ ಸ್ಕೂಲಲ್ಲಿ ಓದೋರು, ಒಂದೇ ಚಡಿಲಿ ಇಬ್ರು. ಜಸ್ಟ್ ಎಂಟರಿಂದ ಶರಾವತಿ, ಕಾಡ್ಲಾ, ನಡಿಕೆ ತಿರುಗಿಸಿ ಗುರು. ಅಲ್ಲ ಅದೇನಾ? ಹೂಕಣ ಇದೆ.
ಬ್ರೋ ಮ್ಯಾಂಗ್ರೋವ್ ಫಾರೆಸ್ಟ್ ಎಂಟರ್ ಹೋಗ್ತಿದೆ, ಏನು ಅನಿಸ್ತಿದೆ ನಿಮ್ಮ ಒಪಿನಿಯನ್? ನನಗಿನ್ನೂ ಗೊತ್ತಿಲ್ಲ, ಹಾಂ ನೋಡ್ಬೇಕು ಒಳಗಡೆ ಹೋಗಿ. ಹೌದಾ ಕಾರ್ತಿಕವ್ರೆ? ಸಿಯಾ ಇಲ್ಲ ಕಡೆನಾ? ಓಕೆ, ಪಾರ್ಕಿಂಗ್ ಒಳ್ಳೆ ನೆರಳಲ್ಲಿ ಹಾಕಿ, ನೀವು ಬಿಸಿಲಲ್ಲಿ ಗಾಡಿ ಬೇಯಿಸ್ಬೇಡಿ. ವಿ ಜಸ್ಟ್ ಎಂಟರ್ ದ ಮ್ಯಾಂಗ್ರೋವ್ ಫಾರೆಸ್ಟ್. ಟಿಕೆಟ್ ತೊಗೊಂಡಿದ್ದೀವಿ. ಹಾಂ ಟಿಕೆಟ್ ತೊಗೊಂಡಿದ್ದೀವಿ. ಈಗ 10 ರೂಪಾಯಿ ಅಂತ ಒಬ್ಬರಿಗೆ. ನಾನು ಕೇಳೇ ಸಾಕದು, ಏನೋ 100 ರೂಪಾಯಿ ಎಂಟ್ರಿ ಇರುತ್ತೆ ಅಂದ್ಕೊಂಡ್ರೆ 10 ರೂಪಾಯಿ ಎಂಟ್ರಿ ಅಂತೆ ಇಂಥ ಜಾಗಕ್ಕೆ. ಕೊಡು 90 ರೂಪಾಯಿ ಕೊಡು ಮರಿ, 90 ರೂಪಾಯಿ ಫ್ರೀ ಅಲ್ಲ, ಆ ಥರ ಎಲ್ಲ ಫ್ರೀಯಾಗೆಲ್ಲ ಕೊಡಬಾರ್ದು ಅದಕ್ಕೆ. ಕಾರ್ತಿಕ್ ಅವರೇ ಮಾಡ್ತಿದ್ಯಾ? ಏನ್ರಿ ಸ್ಟ್ಯಾಂಡ್ ಲುಕ್ಕಲ್ಲಿ ಕಾಣಿಸ್ತಿದ್ದೀರಾ ಕಾರ್ತಿಕ್? ಸರಿ ಇದಾರೆ ಗೊತ್ತಾ, ಒಂದು ಫೋಟೋ ತೊಗೊಳಕ್ಕೆ 10 ನಿಮಿಷ ವೆಯ್ಟ್ ಮಾಡಬೇಕು. ಹಾಂ 10 ನಿಮಿಷ. 10 ನಿಮಿಷದಲ್ಲಿ ನಿಂತ್ಕೊಂಡು 3 ಫೋಟೋ ಕ್ಲಿಕ್ ಆದರೆ ದೊಡ್ಡ ವಿಷಯ. ಬರೀ ಇದು ಟೂರಿಸ್ಟ್ ಪ್ಲೇಸ್ ಆಗಿಲ್ಲ, ಇದು ಫೋಟೋ ಶೂಟ್ ಮಾಡೋಕ್ಕೆ ಅಂತಲೇ ಜಾಗ ಮಾಡ್ಕೊಂಡಿದ್ದಾರೆ. ಅನ್ನಿಸ್ತಿಲ್ವ ಜನಕ್ಕೆ? ಏನು ಅನ್ಸ್ಬೇಕು ಬರೀ ಮದುವೆ ಶೂಟ್ ಅಂದ್ಕೊಂಡು ಇಂಥ ಜಾಗನ ಗೌರ್ಮೆಂಟ್ ಅವ್ರಿಗೂ ತಲೆ ಇಲ್ಲ. ಬರೀ 1,000 ರೂಪಾಯಿ ಮಾಡಿದ್ದಾರೆ, ಒಂದು 5,000 ಮಾಡಿದ್ರೆ ದುಡ್ಡವ್ರು ಆಗಿರೋದು ಗೌರ್ಮೆಂಟಿಗೆ. ನಾಳೆ ದಿನ ಪ್ರೀ ವೆಡ್ಡಿಂಗ್ ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ. ನಾನು ಪ್ರೀ ವೆಡ್ಡಿಂಗ್ ನಾನು ಇಲ್ಲಿಗೆ ಬರೋದಲ್ಲ, ನಾನು ರಾಜಸ್ಥಾನ್ಗೆ ಹೋಗ್ತಿದ್ದೀನಿ. ರಾಜಸ್ಥಾನ? ಹ್ಞೂ ಓಕೆ ಬಿಡಪ್ಪ. ನಾನು ಪ್ರೀ ವೆಡ್ಡಿಂಗ್ ಸ್ಪಾನ್ಸರ್ ಯಾರು ಹೇಳು? ಯಾರು? ಕ್ರಿಯಾತ್ಮ ಸ್ಟುಡಿಯೋಸ್ ಸುನಿಲು. ಆಯ್ತು, ಆಮೇಲೆ ಮುಂದೆ ಅಷ್ಟೇ. ಬರೀ ಹಿಂಗೆ ನಿಕ್ಕ ಬಾರ ಇಲ್ಲಿ ಹಿಂದೆಲ್ಲ. ಆದರೂ ಬಂದಿದ್ದು ಕ್ಲಾಸ್ ಇಲ್ಲ, ಒಳ್ಳೆ ಜಾಗ. ಮುಂದೆ ಬರ್ಬೇಕಿತ್ತ ಇಲ್ಲಿ ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ. ಬ್ಯಾಕ್ಗ್ರೌಂಡಲ್ಲಿ ಕಾರ್ತಿಕ್ ಚೀಸ್ ಸರಿ ಬರ್ರಿ ಇಲ್ಲಿ. ಏನಿಲ್ಲ, ಸುಮ್ಮನೆ ಕರೆದೆ. ಅವ್ನ ಕಣ್ಣು ನೋಡ್ರಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬರೋರಿಗೆ ಒಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ಏನಂತಂದರೆ, ನಿಮ್ಮ ಮದುವೆ ಪ್ರೀ ವೆಡ್ಡಿಂಗಿಗೆ ಬರ್ರಿ, ಇಲ್ಲ ನಿಮ್ಮ ಗರ್ಲ್ ಫ್ರೆಂಡಿಗೆ ಕರ್ಕೊಂಬರ್ರಿ. ಸಿಂಗಲ್ ಆಗಿ ಬಂದರೆ ಸಾಯ್ಬೇಕಾಗತ್ತೆ. ಆ ಕಡೆ ಬೇರೆ ಕಷ್ಟ ಬೇರೆ. ಆ ಕಡೆ ಪ್ರೀ ವೆಡ್ಡಿಂಗ್ ಅವ್ರು ಫೋಟೋ ಶೂಟ್ ಮಾಡ್ತಿದ್ದವ್ರು ಅವರು ಫೋಟೋ ತಗೊಳಕ್ ಬಿಡಲ್ಲ. ನಾವು ಕಪಲ್ಸ್ ತೆಗಿತಿದ್ವಿ ಅಂತಾರೆ, ಅದು ನೋಡಿ ನಮಗೆ ಮನ್ಸಿಗೆ ತಗೋಬೇಕಾಗುತ್ತೆ. ಇಲ್ಲ ಅಂದರೆ ಈ ಥರ ಬೇಡ ನಮ್ಮ ಪರಿಸ್ಥಿತಿ. We are the vloggers bro, we are doing something else. ಬರೀ ಲೆಟ್ಸ್ ಗೋ. ಫೈನಲಿ ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಮುಗಿಸ್ಕೊಂಡು ಹೊರಟಿದ್ದೀವಿ ಗೈಸ್. ಫೈನಲ್ ಎಕ್ಸ್ಪೀರಿಯನ್ಸ್ ಅದೇ ಅವಾಗಲೇ ಹೇಳಿದ್ವಲ್ಲ, ಅದೇ ಅಲ್ವಾ? ಏನಂದ್ರೆ ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಬಟ್ ಹುಡುಗಿನ ಕರ್ಕೊಂಡ್ಬನ್ನಿ. ಒಂದ ಹುಡುಗಿ ಬರಬೇಕು, ಇಲ್ಲ ಮುಂದೆ ಹೆಂಡತಿಗಳು ಬರಬೇಕು. ಈ ಥರ ಫೀಮೇಲ್ ಅನ್ನೋದಿರಬೇಕು. ಈ ಥರ ಗಂಡೈಕ್ಳು ಬರ್ತೀವಿ ಅಂತ ಅಂದರೆ ಬೆಲೆ ಇರಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲಗೆ ಇಷ್ಟಪಡ್ತೀನಿ. ಬಾಯ್. ಅಣ್ಣ ಪುಡ್ರಾ ಈಗ ನಾವು ಹೋಗ್ತಾ ಇದ್ದೀವಿ, ಏನದು ಬೋಟ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಇವಾಗ ಬಂದಿದ್ದೀವಿ ಬೋಟ್ ರೈಡಿಂಗಿಗೆ. ಹೋಗೋಣ, ಒಂದು ಎಕ್ಸ್ಪೀರಿಯನ್ಸ್. ಸರಿ ಇಟ್ಕೊಳ್ಳೋ. ಓಕೆ ಸರ್, ನಾವು ಈಗ ಏನು ಬೋಟ್ ರೈಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಬೋಟ್ ರೈಡ್ ಬಂದಿದ್ದೀವಿ. ನಮ್ಮ ಜೊತೆ ಕೇಶವಣ್ಣ ಇದ್ದಾರೆ. ಕೇಶವಣ್ಣ ಹಾಯ್ ಹೇಳಿ. ಓಕೆ, ಇವಾಗ ರೈಡ್ ಸ್ಟಾರ್ಟ್ ಆಗ್ತಿದೆ ಗೈಸ್. ಹಂಗೆ ನೀವು ಒಂದು ಸೆಚೀಸ್ ನಿಮ್ಮದು ಒಂದು ತೆಗ್ಬೇಡ. ಹಂಗೆ ನಮ್ಮ ಲಿಖಿತಣ್ಣ ಇಲ್ಲೂ ಅವ್ರ ದೊಡ್ಡತನ ತೋರಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೆಂಗಿದೆ ಅಲ್ವಾ ಜಾಗ ಗುರು? ಯಾರು ಫೀಲ್ ಮಾಡೋಕ್ಕಾಗಲ್ಲ, ಯಾರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಇಂಥ ಜಾಗನ. ಬೋಟಿಂಗ್ ನಾವು ಮುಗಿಸ್ಕೊಂಡು ಬಂದ್ವಿ. ನೈಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಕೇಶವಣ್ಣ. ಹಾಂ, ಇಲ್ಲೂ ಏನಾದ್ರು ಇದೆ ನಿಂದು? ಹಾಂ, ವಿ ಡೋಂಟ್ ಲವ್ ದಟ್ ಸ್ಪಾಟ್ ಬಟ್ ವಿ ಲವ್ ದಿಸ್ ಬೋಟ್. ನೈಸ್ ಪ್ಲೇಸ್, ಚಿತಾಲ್ ಪತಾಲ್. ಅವಣ್ಣಂಗೆ ಒಂದು ಶೌಟ್ ಔಟ್ ಕೊಟ್ಬಿಡ್ರಿ. ಹಾಂ, ಕೇಶವಣ್ಣ ಅಂತ. ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಂದಾಗ ಕೇಶವಣ್ಣಗೆ ಫೋನ್ ಮಾಡ್ಕೊಂಬನ್ನಿ. ಕೇಶವಣ್ಣ ನಿಮ್ಮ ನಂಬರ್ ಕೊಡ್ರಿ. ಲೈಟಾಗಿ ಊಟ ಮಾಡ್ಕೊಂಡು ನೀರು ದೋಸೆ ಬನ್ಸ್ ತಿಂದು ಇವಾಗ ಹೋಗ್ತಾ ಇದ್ದೀವಿ ಹಳ್ದಿಪುರ ಅಂತೆ. ಹಳ್ದಿಪುರದಿಂದ ಲೆಫ್ಟಲ್ಲಿ ಎಲ್ಲೋ ಬೀಚ್ ಇದೆ ಅಂತೆ. ನೋಡೋಣ ಹೋಗಿ ಯಾವ ಥರ ಇದೆ ಜಾಗ ಅಂತ. ಲೆಟ್ಸ್ ಗೋ. ನೋಡೋ
We are at our destiny. ಹೊಡೆಯೊಂಬತ್